ಮೆಹಬೂಬಾ ಸುಬಾನಿ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ನಡೆಯುತ್ತಿರುವಂತಹ ಇಂದಿರಾ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ ಬಿಎಡ್ ಕಾಲೇಜಿನಲ್ಲಿ 2018ರಿಂದ 19ನೇ ಸಾಲಿನಲ್ಲಿ ಪರೀಕ್ಷೆ ಬರೆದಂತಹ 15 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಇದುವರೆಗೂ ಕೂಡ ಪ್ರಕಟಿಸದಿರುವುದನ್ನು ಖಂಡಿಸಿ ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಇಂದು ವಿಶ್ವವಿದ್ಯಾಲಯದ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವಂತಹ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು 2018 ಹಾಗೂ 19ನೇ ಸಾಲಿನಲ್ಲಿ ಪರೀಕ್ಷೆ ಬರೆದಿರುವಂತಹ 15 ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಕೂಡಲೇ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ನಂತರ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಹಲವು ವರ್ಷಗಳಿಂದ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ನ್ಯಾಯ ಒದಗಿಸುವಂತೆ ಮನವಿ ಕೂಡ ಮಾಡಲಾಯಿತು. ಮನವಿಗೆ ಸ್ಪಂದಿಸಿದ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಮುಖ್ಯಸ್ಥರು ನೇಮಕಾತಿ ದಿನಾಂಕದೊಳಗೆ 15 ವಿದ್ಯಾರ್ಥಿಗಳ ಅಂಕಪಟ್ಟಿ ನೀಡಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ. ಈ 15 ವಿದ್ಯಾರ್ಥಿಗಳ ಪೈಕಿ 8 ವಿದ್ಯಾರ್ಥಿಗಳು ಈಗಾಗಲೇ ಟಿಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಂಕಪಟ್ಟಿ ವಿಳಂಬದಿಂದ ಅವರ ಮುಂದಿನ ಅವಕಾಶಗಳಿಗೆ ತೊಂದರೆಯಾಗದಂತೆ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸುವಂತೆ ಅಹಿಂದ ಚಿಂತಕರ ವೇದಿಕೆ ಆಗ್ರಹಿಸಿದೆ. ಒಂದು ಕಪ್ಪು ಪಟ್ಟಿಗೆ ಶಿಫಾರಸು ಆಗಿತ್ತು. ಅದಾದ್ಮೇಲೂ ಹೆಂಗೆ ಕಪ್ಪು ಪಟ್ಟಿಗೆ ಹಾಕೋಲಿಲ್ಲ ಅನ್ನೋದು LIC ಅನ್ನೋದು ಹೋಗಿರ್ತಾರೆ. ಅವ್ರೇ ನೋಡ್ಕೊಂಡ್ ಬಂದು ಯಾಕೆ ಹೇಳ್ಕೊಟ್ಟು ಸಜೆಷನ್ ಕೊಟ್ಟು ಅನ್ನೋದು ಬಹಳ ಆಶ್ಚರ್ಯ ಆಗ್ತದೆ. ಹೇಳೋದಕ್ಕೆ ಅದಕ್ಕೆ ಎಲ್ಲ ವ್ಯತ್ಯಾಸ ಆಗ್ತದೆ. ವಿಲ್ ಕ್ರಾಸ್ ಚೆಕ್ ದ್ಯಾಟ್ ಆಲ್ಸೋ. ಬಟ್ ಇಲ್ಲಿ ತನಕ ಅಟ್ಲೀಸ್ಟ್ ದಿಸ್ ಟೈಮ್ ಈ ಕಾಲೇಜನ್ನು ಸೀರಿಯಸ್ ಆಗಿ ನೋಡಿ ಅಂತ ಹೇಳ್ತೀವಿ. LIC ಅಂತ ಹೋಗಿರ್ತಲ್ಲ, ಅವರು ಶಿಫಾರಸ್ ಮಾಡ್ಬೇಕು ಇಂತಿಂತ ಇದ್ರಾಗ ಸಮಸ್ಯೆಗಳು ಇದಾವು ಅಂತ ನೋಡಕ್ಕಂತ ಹೋಗಿರ್ತೈತಿ. ಪ್ರದರ್ಶನ ಅಂತ ಹೋಗಿರ್ತೈತಿ. ಆ ಕಮಿಟಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಮತ್ತೊಂದು ಆಗಿಲ್ಲ, ಅಥವಾ ನನಗ್ ನೆನಪಿದ್ದಂಗೆ ಇವ್ರು ಇದರಿಂದ ಗೌರ್ಮೆಂಟ್ ಇಂದ ಏನೋ ಪರ್ಮಿಷನ್ ತಗೊಂಡು ಏನೋ ಮಾಡಿದ್ರು. ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ಇಲ್ಲ. ಆಮೇಲೆ ಈ ಪರೀಕ್ಷೆಗಳ ಬಗ್ಗೆ ಇವ್ರು ಹೇಳ್ತಾರೆ. ಏನ್ ಹೇಳ್ತೀರಿ ಇವ್ರು ಹೇಳ್ತಾರೆ. ಇವತ್ತು ನಾವು ಏನು ಸುಮಾರು 15 ಜನ ವಿದ್ಯಾರ್ಥಿಗಳ ಏನು ರಿಸಲ್ಟ್ ಫಲಿತಾಂಶಕ್ಕಾಗಿ ನಾವು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ವಿ. ಇವತ್ತು ಮಾನ್ಯ ಕುಲಪತಿಗಳು ಮತ್ತು ಕುಲ ಸಚಿವರುಗಳು 3 ಜನ ಇಲ್ಲಿ ಬಂದ್ಬಿಟ್ಟು ಅವ್ರೇನದ 13ನೇ ತಾರೀಕಿನ ಒಳಗಡೆನೆ ಅವರ ಈ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಅವರು ಇಲ್ಲಿ ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಅವರನ್ನ ಸ್ವಾಗತವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಏನು ಆ ಇಂದಿರಾ ಗಾಂಧಿ BEd ಕಾಲೇಜ್ ಏನಿದೆ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾಕಂದ್ರೆ ಪ್ರತಿ ಸಾರಿ ಅವರು ಡಿಗ್ರಿ ಎಕ್ಸಾಮ್ ಬರೀಬೇಕಾದ್ರೂ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡ್ಬರ್ತಾರೆ. ಆಮೇಲೆ ರಿಸಲ್ಟ್ ಬರ್ಬೇಕಾದ್ರೂ ಅಲ್ಲಿಂದ ಹೋಗ್ತಾರೆ. ಪ್ರತಿಯೊಂದಕ್ಕೂ ಕೋರ್ಟಿಗೆ ಹೋಗಿ ಇವರು ಇಲ್ಲಿಗಲ್ ಆಗಿ ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಇವತ್ತು ತೀವ್ರ ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳ ಜೀವನ ಇವತ್ತು ಹಾಳಾಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿ ನರಳಾಡ್ತಾ ಇದ್ದಾರೆ. ಅಂತ ಕಾಲೇಜುಗಳನ್ನ ಮಾನ್ಯ ಕುಲಪತಿಗಳು ಅವನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಅದನ್ನ ತಡೆಗಟ್ಟಬೇಕು. ಮತ್ತೆ ಈಗೇನು ಇವತ್ತು ಅಥವಾ ನಾಳೆದಷ್ಟರಲ್ಲೇನೆ ಏನು ಈ 15 ಜನ ವಿದ್ಯಾರ್ಥಿಗಳು ಏನಿದ್ದಾರೆ ಆ ಇಂದಿರಾ ಗಾಂಧಿ BEd ಕಾಲೇಜಿನ ವಿದ್ಯಾರ್ಥಿಗಳು ಅವ್ರ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿ ಅವರಿಗೆ ಏನು 13ನೇ ತಾರೀಕಿಗೆ ಏನು ಆ ಜಾಬ್ ವೇಕೆಂಟ್ ಆಗಿದಾವ ಅದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಅವರು ಅರ್ಹರನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಮಾನ್ಯ ಕುಲಪತಿಗಳು ಕುಲ ಸಚಿವರು ಗುಲ್ಬರ್ಗ ವಿಶ್ವವಿದ್ಯಾಲಯವರಿಗೆ ಮನವಿಯನ್ನ ಮಾಡ್ತಾ ಇದ್ವಿ. ಈ ಇಂದಿರಾ ಗಾಂಧಿ ಶಿಕ್ಷಣ ಸಂಸ್ಥೆಯ BEd ಪರೀಕ್ಷೆ 2018-19ನೇ ಸಾಲಿನಿಂದ ಹಿಡ್ಕೊಂಡು ಇಲ್ಲಿವರೆಗೆ ಪರೀಕ್ಷೆ ಫಲಿತಾಂಶಗಳನ್ನ ಇಟ್ಕೊಂಡು ಕೂಲಂಕುಷವಾಗಿ ಅದರ ಸಮಸ್ಯೆ ಆಳಕ್ಕೆ ಹೋಗಿ ಪರಿಶೀಲಿಸಿ ಸುಮಾರು 15 ವಿದ್ಯಾರ್ಥಿಗಳ ಫೀಸ್ ಕಟ್ಟಿದ್ದು ಅಥವಾ ಮತ್ತೊಂದು ಸಂಪೂರ್ಣವಾಗಿ ಮಾಹಿತಿ ಮಹಾವಿದ್ಯಾಲಯದ ಇತ್ತೀಚೆಗೆ ವಿಶ್ವವಿದ್ಯಾಲಯಕ್ಕೆ ಲಭ್ಯ ಆಗಿದೆ. ಆ ವಿದ್ಯಾರ್ಥಿಗಳದ ಪರೀಕ್ಷಾ ಫಲಿತಾಂಶವನ್ನು ಆದಷ್ಟು ಬೇಗನೆ ಮಾಡಲಿಕ್ಕೆ ಸೂಕ್ತವಾಗಿ ನಿರ್ದೇಶನ ನೀಡಲಾಗಿದೆ. ಅದನ್ನೇ ನಾ ಹೇಳಿದ್ದು, ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ನಿರ್ದೇಶನ ನೀಡಲಾಗಿದೆ.